पति ब्रह्मचारी ಸೂರಜ್ಗೆ ಮುಂದೆ ಹೆಂಡತಿ ಆಗೋಳ್ ನಾನು. ಬಿಂದಿಯಾ, ಕೊನೆ ಸಲ ಹೇಳ್ತಾ ಇದ್ದೀನಿ, ಒಬ್ಬ ಮುತ್ತೈದೆ ಮಾಡ್ಬೇಕು ಅನ್ಕೋತಾ ಇರೋ ಪೂಜೆ ಮಧ್ಯದಲ್ಲಿ ನೀನ್ ಬರೋದಕ್ಕೆ ಹೋಗ್ಬೇಡ. ಅಮ್ಮ, ನೀವ್ ಏನ್ ಮಾಡ್ತಾ ಇದ್ದೀರಾ? ನಂಗೆ ಪೂಜೆ ಮಾಡೋದಕ್ಕೆ ಹೋಗೋದಕ್ಕೆ ಬಿಡಿ. ಸರಿಯಾಗಿ ಹೇಳಿದ್ರಿ ಸರಳ ಆಂಟಿ. ಇದು ಬಡೂರಿರೋ ಏರಿಯಾನೇ, ಆದ್ರೂ ನಾವು ಮಾನ ಮರ್ಯಾದೆಯಿಂದಾನೇ ಬದುಕ್ತಾ ಇದೀವಿ. ಈ ಪೂಜೆ ಮದ್ವೆ ಆಗಿರೋರಷ್ಟೇ ಮಾಡ್ಬೇಕು, ಆದ್ರೆ ಈ ಹುಡುಗಿ ಮಾಡೋಂಗಿಲ್ಲ. ನಾನು ಮುತ್ತೈದೇನೆ. ಹೌದಾ? ನೀನ್ ಮುತ್ತೈದೆ ಆಗಿದ್ರೆ ಸಾಕ್ಷಿ ಕೊಡು. ನನ್ನ ಲ್ಯಾಪ್ಟಾಪ್. ರಿಯಾ, ಒಂದ್ 2 ನಿಮಿಷ ಪ್ಲೀಸ್. ಇಲ್ಲಿದೆ ನನ್ ಮದ್ವೆ ಆಗಿರೋ ಸಾಕ್ಷಿ. ನೀವೇನಾದ್ರೂ ಇದಕ್ಕೋಸ್ಕರ ಎದುರು ನೋಡ್ತಾ ಇದ್ದೀರಾ? ಇದ್ರಲ್ಲೇ ಅಲ್ವಾ ಮದುವೆ ಫುಟೇಜ್ ಇರೋದು? ಹೇ ಮಹಾದೇವ, ಕೇಳಿಸ್ಕೊಂಡ್ಯಾ? ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಇವಾಗ ಈ ಮಹಾರಾಣಿ ಅತ್ತಿಗೆ ಕಡೆಯಿಂದ ದುಡ್ಡು ಬರೋದು ನಿಂತೋಗಲ್ಲ. ಇವಾಗೇನ್ ಟ್ವಿಸ್ಟ್ ಅಪ್ಪ? ನೀವೆಲ್ಲ ಇವಾಗ ನೋಡಿ ಹೇಗೆ ಸೂರಜು ಅಗ್ನಿ ಮುಂದೆ ನನ್ ಜೊತೆಗೆ ಸಪ್ತಪದಿ ತುಳ್ದ, ಮತ್ ಹೇಗೆ ನನ್ ಹಣೆಗೆ ಸಿಂಧೂರ ಹಚ್ತ. ನೋಡಿ, ಈ ಪೆನ್ ಡ್ರೈವ್ ಅಲ್ಲಿ ಬೇರೆ ಏನೋ ಇದೆ. ನನ್ ಮದ್ವೆ ಆಗಿದ್ ಸಾಕ್ಷಿಯಲ್ಲಿ. ತುಂಬಾ ಚೆನ್ನಾಗಿದೆ ಇಶಾ. ಈ ನಡುವೆ ಈ ತರ ತಮಾಷೆ ಮಾಡೋಕ್ಕೂ ಕಲ್ತಿದ್ಯಾ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಹಾಗಾದ್ರೆ ಇದಾ ಪ್ರೂಫು? ಈ ಪ್ರೂಫನ್ ಇಟ್ಕೊಂಡು ಇಷ್ಟೆಲ್ಲ ಹಾರಾಡ್ತಿದ್ಯಾ ಮಹಾರಾಣಿ? ದೊಡ್ಡ ಮನೆ ಹುಡುಗಿ, ತಲೆಲೆಲ್ಲ ಖಾಲಿ. ಇವಳಿಗೆ ಅಷ್ಟು ಗೊತ್ತಾಗಲ್ಲ ಯಾವಾಗ ಏನ್ ತಮಾಷೆ ಮಾಡ್ಬೇಕು ಅಂತ. ಈ ಹುಡುಗಿ ಅಂತೂ ನಂಬರ್ 1 ದಡ್ಡಿ. ಪೆನ್ ಡ್ರೈವ್ ಎಲ್ರ ಮುಂದೆ ಹಾಕಿ ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೋಬೇಕಿತ್ತಲ್ವಾ ಇದ್ರಲ್ಲಿ ಏನಿದೆ ಅಂತ. ಅಲ್ಲ, ಅದು ಹೇಗೆ ನಂಬಿಕೆ ಇಟ್ರಿ ನೀವು ನನ್ನಿಂದ ಒರಿಜಿನಲ್ ಪೆನ್ ಡ್ರೈವ್ನ ತಗೋಬಹುದು ಅಂತ? ಮತ್ತು ನಾನು ಸುಮ್ಮನೆ ಕೂತಿರ್ತೀನಿ. ಓ, ಪೆನ್ ಡ್ರೈವ್ಗೋಸ್ಕರ ನಾವು ಆಡಿದ ಜಗಳ ಅದೊಂದು ಡ್ರಾಮಾ ಅಷ್ಟೇ, ಬೇರೆ ಏನಿಲ್ಲ. ನಿಜವಾದ ಪೆನ್ ಡ್ರೈವ್ ಅಂದರೆ ಸಾಕ್ಷಿ ಇದ್ದಿದ್ದು, ಅದನ್ನು ನಾನು ಯಾವಾಗಲೂ ಸುಟ್ಟು ಹಾಕಾಯ್ತು. ಈಗ ನೀವು ಸೊಸೆ ಅಂತ ಪ್ರೂವ್ ಮಾಡಬಹುದಾದ ಸಾಕ್ಷಿ ಇರುವಂಥ ಪೆನ್ ಡ್ರೈವ್ಗಳು ಯಾವುದೂ ಇಲ್ಲ. ಈಗ ನನ್ನ ಹೆಂಡತಿ ಸ್ಥಾನ ಮತ್ತು ಈ ಪೂಜೆ ಮಾಡೋ ಅಧಿಕಾರ ನಿಮಗೆ ಖಂಡಿತ ಸಿಗಲ್ಲ. ಸೂರಜ್,
ನೋಡು ನನ್ನ ಕೈಲಿ ಬಳೆ ಹೇಗ್ ಕಾಣ್ತಿದೆ. ತುಂಬಾನೇ ಚೆನ್ನಾಗಿದೆ. ಹೊರಟೋಗಿ ಇಲ್ಲಿಂದ. ನಿಮ್ಗೆ ಅಂತ ಇನ್ನೇನು ಉಳಿದಿಲ್ಲ ಇಲ್ಲಿ. ಸರಳ ಅವರೇ, ಅತ್ತಿಗೆ ಇದೇನ್ ಅವಸ್ಥೆ ಮಾಡ್ಕೊಂಡಿದ್ಯಾ ಈಶಾ? ಅದಕ್ಕೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಅದಕ್ಕೆ ನೀವ್ ನನ್ ಮದ್ವೆಲ್ ಇದ್ರಿ ಅಲ್ವಾ? ನೀವಾದ್ರೂ ಹೇಳಿ, ನನ್ನ ಮತ್ತೆ ಸೂರಜ್ ಮದ್ವೆ ಅವತ್ತೇ ಆಗಿದೆ ಅಂತ ಹೇಳಿ ಅದಕ್ಕೆ. ನಿಮ್ಮೆಲ್ರಿಗೂ ಗೊತ್ತಾಗ್ಬೇಕಲ್ವಾ ಈಶಾ ಮತ್ತೆ ಸೂರಜ್ ಗಂಡ ಹೆಂಡ್ತಿನ ಅಲ್ವಾ ಅಂತ. ನಾನ್ ನಿಜ ಹೇಳ್ತೀನಿ. ನಿಜ ಏನು ಅಂದ್ರೆ ಸೂರಜ್ ಮತ್ತೆ ಈಶಾ ಮದ್ವೆ ಮಾಡ್ಕೊಂಡೇ ಇಲ್ಲ. ಅರೆ ಅದಕ್ಕೆ ಯಾಕೆ ನಾವು ಈಶಾಗೆ ಹೆಲ್ಪ್ ಮಾಡ್ತಿರೋ ವಿಷಯ ಅಪ್ಪಂಗೆ ಸ್ವಲ್ಪನೂ ಗೊತ್ತಾಗಬಾರ್ದು. ನಡಿ. ಕೋಪ ಮನುಷ್ಯನಿಗೆ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬಿಡೋದೇ ಇಲ್ಲ. ನನ್ನ ಹೂವಿನಂತ ಬೊಂಬೆ ಮದ್ವೆನ ಆ ಗುಂಡಾನಂತ ಸೂರಜ್ ಜೊತೆ ಮಾಡಿಸಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬೇಡ ಅಪ್ಪ, ಬೇಡ ಅಪ್ಪ, ಅಪ್ಪ ಈ ತರ ಮಾಡಬೇಡಿ ಅಪ್ಪ. ಸುಮ್ಮನಿರು ಬೊಂಬೆ. ಪ್ಲೀಸ್ ಅಪ್ಪ, ಅಪ್ಪ. ಅವಳು ತುಂಬಾ ಸಂಕಟ ಪಡ್ತಾ ಇದ್ದಾಳೆ ಆ ಮನೆಯಲ್ಲಿ. ಅವರು ದಿನ ಎಲ್ಲ ಅವಳ ಕೈಲಿ ನೇಗಿಲು ಎತ್ತಿನ ತರ ದುಡಿಸ್ತಾರೆ. ಅಷ್ಟು ಮಾಡಿದ್ಮೇಲೂ ಅವಳಿಗೆ ಬರೀ ಒಣಗಿರೋ ಸುಟ್ಟೋಗಿರೋ ರೊಟ್ಟಿ ಕೊಡ್ತಾರೆ. ನನ್ನ ಬೊಂಬೆ ತುಂಬಾ ಮೃದು. ಅವಳ ಕೈಲಿ ಇಷ್ಟು ಸಂಕಟ ಸಹಿಸೋಕ್ಕಾಗಲ್ಲ. ಆ ಮನೇಲಿ ಅವಳಿಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಮಗಳೇ, ಒಬ್ಬ ತಂದೆ ನಿನ್ನ ಹತ್ರ ಭಿಕ್ಷೆ ಬೇಡ್ತಿದ್ದಾನೆ. ನನ್ನ ಮಗಳನ್ನ ಮನೆಯಿಂದ ವಾಪಸ್ ಕರ್ಕೊಂಡ್ ಬಾ. ನನ್ನ ಮಗಳು ಈ ಮನೆಯಲ್ಲಿ ಯಾವತ್ತು ಒಂದು ಕರ್ಚಿಫನ್ ಕೂಡ ಎತ್ತಿಲ್ಲ. ಅವಳ ಮನೆಯಲ್ಲಿ ಕಸ ಎತ್ಕೊಂಡಿದ್ದಾಳೆ. ಅವಳಿಗೆ ನನ್ನ ಮೇಲೆ ಕೋಪ ಇದೆ ಅಲ್ವಾ? ಅದಕ್ಕೋಸ್ಕರ ಅಲ್ಲಿಂದ ವಾಪಸ್ ಬರಲ್ಲ ಅನ್ನೋ ಹಠದಲ್ಲಿ ತನಗೆ ತಾನೇ ಶಿಕ್ಷೆ ಕೊಡ್ತಾನೆ ಇದ್ದಾಳೆ. ನಾವೆಲ್ಲರೂ ಸೇರಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಬರಲೇಬೇಕು. ಈಗ ಅದಕ್ಕೆ ಉಳಿದಿರೋದು ಒಂದೇ ದಾರಿ.
ಸೂರಜ್ ಮತ್ತೆ ಈಶಾ ಮದ್ವೆನ ಸುಳ್ಳು ಅಂತ ಹೇಳೋಣ. ಈಶಾ ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ಕೇಳಿಸ್ಕೊಂಡ್ರಲ್ವಾ ಎಲ್ರು? ನನ್ ಮಗ ಸೂರಜಿನ್ ಮದ್ವೆ ಇವಳ ಜೊತೆಗೆ ಆಗೇ ಇಲ್ಲ. ಹಾಗಾಗಿ ಮದ್ವೆ ಆಗ್ದಲೆ ಮನೆಗ್ ಬಂದ್ ಸೇರ್ಕೊಂಡಿರೋ ಈ ಹುಡುಗಿನ ಆಚೆ ಕಳ್ಸೋದ್ರಲ್ಲಿ ತಪ್ಪೇ ಇಲ್ಲ. ಕಳಿಸಿ ಇವಳನ್ ಹೊರಗಡೆ. ನಡೀರಿ ಎಲ್ರು, ಮೊದ್ಲು ಇವಳನ್ನ ಮನೆಯಿಂದ ಆಚೆಗೆ ತಳ್ಳೋಣ. ತಾಯಮ್ಮ ನಿಂತ್ಕೊಳ್ಳಿ, ಹಾಗೆ ಮಾಡ್ಬೇಡಿ ಪ್ಲೀಸ್. ತಾಯಮ್ಮ, ಈಶಾ ಯಜಮಾನ್ರೆ, ಗುಲಾಬ್ ಸರ್ನ ನಾನು ನೋಡಕ್ ಮುಂಚೆ ನಾನು ಇಲ್ಲಿಂದ ಹೊರಡಬೇಕು. ಹುಷಾರ್! ಹುಷಾರ್! ನಿಮ್ಮಲ್ಲಿ ಯಾರಾದ್ರೂ ನನ್ನ ಬೊಂಬೆ ಉಗುರು ತುದಿ ಮುಟ್ಟಿದ್ರು ಸರಿ ಇರಲ್ಲ. ಯಜಮಾನ್ರೆ, ನನ್ನ ಮಗಳನ್ನ ಕೈಲಾಗ್ದವಳು, ಪಾಪದವಳು, ಇವಳೇನ್ ಮಾಡ್ತಾಳೆ ಅನ್ಕೊಳ್ಳೋ ಮುಂಚೆ ನೀವು ಒಂದ್ ಮಾತನ್ನ ಮರ್ತು ಬಿಟ್ರಿ. ಇವಳು ಗುಲಾಬ್ ಸಿಂಗ್ ಮಗಳು, ಗುಲಾಬ್ ಸಿಂಗ್ ಮಗಳು. ಇವಳು ನನ್ನ ಮುದ್ದಿನ ಮಗಳು. ದೇವ್ರ ದಯೆಯಿಂದ ನಾನು ಅನ್ಕೊಂಡಿದ್ದಂಗೆ ಆಗ್ತಾ ಇದೆ. ಈಶಾನ ಕರ್ಕೊಂಡು ಹೋಗೋದಕ್ಕೆ ಯಜಮಾನ್ರೆ ಬಂದಿದ್ದಾರೆ. ಇನ್ಮೇಲಿಂದ ಅವ್ರಿಗೆ ಯಾವುದೇ ತೊಂದರೆನೂ ಇರೋದಿಲ್ಲ. ಈ ಬೊಂಬೆಯವರೆಲ್ಲ ಜಾನುವಾರುಗಳ ತರ ಬದುಕ್ತಾ ಇದ್ದಾರೆ. ಇವ್ರಿಗೆ ಮನುಷ್ಯತ್ವದ ಬೆಲೆ ಎಲ್ಲಿ ಗೊತ್ತಾಗ್ಬೇಕು? ಇವರಿಗೆ ಪ್ರೀತಿ ಮಮಕಾರ ಅಂದ್ರೆ ಏನು, ಅದ್ರ ಬೆಲೆ ಹೇಗೆ ಗೊತ್ತಾಗ್ಬೇಕು? ಸಂಸ್ಕಾರ ಅಂದ್ರೆ ಏನ್ ಗೊತ್ತಿ ಇವ್ರಿಗೆ? ನೀನು ಇನ್ನೊಂದು ಕ್ಷಣ ಇವ್ರ ಜೊತೆ ಇರೋದಕ್ಕೆ ನಾನು ಬಿಡೋದಿಲ್ಲ. ನೀನ್ ಬಾ ನನ್ನ ಜೊತೆಗೆ. ನೀನ್ ಇವ್ರುಗಳ ಮನಸ್ಸುಗಳನ್ನ ಗೆಲ್ಲೋದಕ್ಕೆ ಪಟ್ಟಿರೋ ಪಾಡು ನೋಡಿದ್ರೆ ಒಂದು ಬಂಡೆ ಕಲ್ಲಿನ ಹೃದಯನೂ ಕರಗೋಗತ್ತೆ. ಆದ್ರೆ ಈ ದರಿದ್ರದವರು ಮಾಡೋ ಯೋಚನೆ ಅವ್ರ ಯೋಗ್ಯತೆ ಹಾಗೆ ಚಿಕ್ಕದಾಗೇ ಇರುತ್ತೆ.
ಇವ್ರು ಯಾವತ್ತೂ ನಿನ್ನನ್ನ ತನ್ನವರು ಅಂತ ಒಪ್ಕೊಳ್ಳಲ್ಲ. ಇವ್ರು ಯಾವತ್ತೂ ನಿನಗೆ ಹಿಂಸೆ ಕೊಡ್ತಾನೆ ಇರ್ತಾರೆ. ಇವ್ರುಗಳು ನಿನ್ ಪ್ರೀತಿಗೆ ಲಾಯಕ್ಕಿಲ್ಲ ಗೊಂಬೆ. ನೀ ಬಾ ಇಲ್ಲಿಂದ ಬಾ. ಇಶಾ ಅವರೇ, ಯಜಮಾನ್ರ ಜೊತೆ ಹೋಗೋದೇ ನಿಮಗೂ ಒಳ್ಳೇದು. ಈ ಮನೇಲಿ ನಿಮಗೆ ಅಂತ ಏನೂ ಇಲ್ಲ. ವಾಪಸ್ ಹೊರಟೋಗಿ ಇಶಾ ಅವರೇ ಇಲ್ಲಿಂದ. ನೀವು ನಿಮ್ಮ ಮನೆಗೆ ಹೋಗಿ ನೆಮ್ಮದಿಯಾಗಿರಿ ನೀವು ಅಲ್ಲಿ. ಬಾ ಕೂತ್ಕೋ ಗೊಂಬೆ. ಬಾ ಕೂತ್ಕೋ. ಇದನ್ನೆಲ್ಲ ನೀವೇ ಮಾಡಿಸ್ತಾ ಇದ್ದೀರಾ ಅಲ್ವಾಪ? ನಾನ್ ನಿಮ್ ಬಗ್ಗೆ ಎಷ್ಟು ತಿಳ್ಕೊಂಡೆ ಅಂದ್ರೆ ನಾನಿವಾಗ ಬೇರೆ ಏನು ತಿಳ್ಕೊಳ್ಳೋ ಅವಶ್ಯಕತೆನೇ ಬರಲ್ಲ. ನೀವಿಷ್ಟು ಕೆಟ್ಟದಾಗಿ ಯೋಚಿಸೋದಕ್ಕೆ ಹೇಗ್ ಸಾಧ್ಯ ಅಪ್ಪ? ನೀವು ನಿಮ್ಮ ಅವಶ್ಯಕತೆಗೋಸ್ಕರ ನನ್ನನ್ನ ಬಲವಂತವಾಗಿ ಮದ್ವೆ ಮಾಡಿಸಿದ್ರಿ. ಈಗ ನಿಮ್ಮ ಹಠಕ್ಕೋಸ್ಕರ ಆ ಮದ್ವೆಯಿಂದ ನನ್ನನ್ನ ಬಿಡಿಸ್ಬೇಕು ಅಂತಿದ್ದೀರಾ. ನೀವು ನನ್ನನ್ನು ಸೋಲ್ಸೋದಕ್ಕೋಸ್ಕರ ಒಬ್ಬ ರೌಡಿ ಕೊಟ್ಟು ಮದ್ವೆ ಮಾಡಿದ್ರಿ. ಈಗ ನಾನು ಅವನನ್ನ ಗಂಡ ಅಂತ ಒಪ್ಕೊಂಡಿರ್ಬೇಕಾದ್ರೆ, ಮನ್ಸಾರಿ ಈ ಮದ್ವೆನ ಒಪ್ಕೊಂಡಿರ್ಬೇಕಾದ್ರೆ ನಿಮಗೆ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ವಾ? ಅಪ್ಪ, ನಿಮಗಿದು ಕೇವಲ ಗೆಲುವು ಸೋಲಿನ ಆಟ ಇರ್ಬೋದು, ಆದ್ರೆ ನನಗಂತೂ ಇದು ಜೀವನ ಅಪ್ಪ. ಈ ಸಲ ನೀವು ನನ್ನ ಜೀವನ ಜೊತೆ ಆಟ ಆಡೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಸೋಲೋ ಅಭ್ಯಾಸ ಮಾಡ್ಕೊಳ್ಳಿ ಅಪ್ಪ. ಯಾಕೆ ಅಂದ್ರೆ ಇವತ್ತಿಂದ ನೀವ್ ಗೆಲ್ಲೋದಕ್ಕೆ ನಾನಂತೂ ಬಿಡಲ್ಲ. ನೀವು ಹಠಮಾರಿ ಅಲ್ವಾ? ಹಾಗಿದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ ಮಗಳು ನಿಮ್ಗಿಂತ ಜಾಸ್ತಿ ಹಠಮಾರಿ.
ಸಾಕ್ಷಿ ನಾಶ ಆಗ್ಬೋದು, ಯಾರು ಹೇಳ್ದೆ ಇರ್ಬೋದು. ಆದ್ರೆ ಈಗ್ಲೂ ಒಂದ್ ಸಾಕ್ಷಿ ಇದೆ. ಅವ್ರ ಮುಂದೆ ನನ್ ಮದ್ವೆ ಆಗಿದೆ. ಅದು ಬೇರೆ ಯಾರು ಅಲ್ಲ, ಭಗವಂತ. ಇವಾಗ ಇವರೇ ನನಗೆ ಸಾಕ್ಷಿ ಹೇಳ್ತಾರೆ ನಾನು ಸೂರಜ್ ಗಂಡ ಹೆಂಡತಿ ಅಂತ. ಅವತ್ತಿನ ದಿನ ನೀನೇ ನನ್ನನ್ನ ಎಲ್ರ ಮುಂದೆ ಒಪ್ಕೊಂಡು ನಮ್ ಮದ್ವೆ ಆಗಿದೆ ಅಂತ ಹೇಳ್ತೀಯ. ಮದುವೆ, ಸಂಪ್ರದಾಯ, ಪೂಜೆ, ನಿಯಮಗಳು ಎಲ್ಲವನ್ನೂ ತಮಾಷೆಯಾಗಿ ತಗೊಂಡಿದ್ಯಾ ನೀನು ನಿನ್ನ ಸಿಟ್ಟಿನಿಂದ. ಯಾವ ಗಂಡ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ವೋ ಅವನ ಹೆಸರಲ್ಲಿ ಬಳೆಗಳೆಲ್ಲ ಏನಕ್ಕೆ ಹಾಕೊಂಡಿದ್ಯಾ? ಒಂದ್ ವಿಷಯ ಮಾತ್ರ ಕಿವಿ ಕೊಟ್ಟು ಸರಿಯಾಗಿ ಕೇಳಿಸ್ಕೊ. 7 ದಿನ ಆದ್ಮೇಲೆ ಮನೇಲಿ ನಾಗ್ ಪೂಜೆ ಇದೆ. ಆ ದಿನ ತನಕನೂ ಒಂದ್ ಬಳೆನೂ ಮುರಿಬಾರ್ದು. ಈ ಬಳೆಗಳನ್ನ ಮುರಿದಿರೋ ಹಾಗೆ ನೋಡ್ಕೊಂಡ್ರೆ ಗಂಡ ಹೆಂಡತಿಗೆ ರಕ್ಷಣೆ ಅಂತ ದೊಡ್ಡೋರು ಹೇಳ್ತಾರೆ. ಅಕಸ್ಮಾತ್ ಒಂದ್ ಬಳೆ ಏನಾದ್ರೂ ಮುರಿದ್ರು ಆಗ್ಲೇ ಅರ್ಥ ಮಾಡ್ಕೊ, ಈ ಬಲವಂತದ ಮದ್ವೆನ ಭಗವಂತನೂ ಒಪ್ಕೊಳ್ಳೋಕ್ಕೆ ಯಾವತ್ತಿಗೂ ರೆಡಿ ಇರಲ್ಲ ಅಂತ. ಇನ್ 7 ದಿನದಲ್ಲಿ ನೀನ್ ನಿನ್ ಬಳೆಗಳು ಉಳಿಸ್ಕೋಬೇಕು. ಮತ್ತೆ ನಾನು ಕೂಡ ಪ್ರತಿ ಕ್ಷಣ ಬಯಸ್ತೀನಿ ನಿನ್ನ ಪ್ರತಿಯೊಂದು ಬಳೆಗಳು ಹೊಡೆದೋಗ್ಬೇಕು ಅಂತ. ಈ 7 ದಿನದಲ್ಲಿ ನಾನು ನಿನ್ ಬಳೆಗಳು ಮಾತ್ರ ಹೊಡೆದಾಕಲ್ಲ, ಸೂರಜ್ಗೆ ನಿನ್ ಜೊತೆ ಇರೋ ಸಂಬಂಧನೂ ಹೊಡೆದಾಕ್ತೀನಿ. ಬಿಂದ್ಯಾ, ನಿನ್ ಮದ್ವೆ ಆಗದೆ ಸೂರಜ್ ಜೊತೆ ನಂಟು ಬೆಳೆಸ್ತಾ ಇದ್ಯಾ. ನಾನಂತೂ ಸೂರಜ್ನ ಹೆಂಡತಿ. ಅವನಿಗೆ ಸಂಬಂಧಪಟ್ಟ ಎಲ್ಲ ವಿಷಯನೂ ಸಹಿಸ್ಕೊಳ್ತೀನಿ. ನೋಡೋಣ ಭಗವಂತ ಯಾರಿಗ್ ಸೂಚನೆ ಕೊಡ್ತಾನೆ ಸೂರಜ್ ಜೀವನದಿಂದ ದೂರ ಆಗೋದಕ್ಕೆ.